ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿದ್ದೀವಿ ಉದಗಮಂಡಲಂ ರೈಲ್ವೆ ಸ್ಟೇಷನ್, ದಟ್ ಇಸ್ ಊಟಿ ರೈಲ್ವೆ ಸ್ಟೇಷನ್ ಅಲ್ಲಿ. ನಾನು ಸುಮಾರು ಸಲ ಊಟಿಗೆ ಬಂದಿದ್ದೀನಿ, ಬಟ್ ಈ ಒಂದು ಎಕ್ಸ್ಪೀರಿಯನ್ಸ್ ಇವಾಗ ನಾನೇನು ಮಾಡಕ್ ಹೋಗ್ತಾ ಇದೀನಿ ಅದು ನನಗೆ ಫಸ್ಟ್ ಟೈಮ್. ಆಕ್ಚುಲಿ ಇದ್ರಲ್ಲೂ ನಮಗೆ ಒಂದು ಟ್ವಿಸ್ಟ್ ಅಂಡ್ ಟರ್ನ್ಸ್ ತರ ಆಯಿತು. ಆಕ್ಚುಲ್ ಪ್ಲಾನ್ ಇದ್ದದ್ದು ನಾವು ಕುನ್ನೂರಿಂದ ಊಟಿಗೆ ಟ್ರೈನಲ್ಲಿ ಬರೋ ಥರ ಅಂತ. ಬಿಕಾಸ್ ನಾವು ನಾವು ಇಲ್ಲೇ ಪಾರ್ಕ್ ಮಾಡಿ ಇಲ್ಲಿಂದ ಕುನ್ನೂರ್ಗೆ ಹೋಗಿ ಅಲ್ಲಿಂದ ಟ್ರೈನ್ ಜರ್ನಿ ಮಾಡಿಕೊಂಡು ಊಟಿಗೆ ಬರೋದು ಅಂತ ಪ್ಲಾನ್ ಇದ್ದಿದ್ದು. ಕುನ್ನೂರಿಂದ ಆಕ್ಚುಲಿ ಟ್ರೈನ್ ಇದ್ದಿದ್ದು 4 o'clockಗೆ ನಮಗೆ. ಬಟ್ ಅನ್ಫಾರ್ಚುನೇಟ್ಲಿ ನಾವು ಬೇರೆ ಕಡೆ ಹೋಗಿದ್ವಿ, ಒಂದು ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿಂದ ಬರೋದು ಸಿಕ್ಕಾಪಟ್ಟೆ ಲೇಟ್ ಆಯಿತು. 3:30ಗೆ ಬಂದು ಇಲ್ಲಿ ಕೇಳಿದ್ವಿ, ಬೈ ಎನಿ ಚಾನ್ಸ್ ಹಾಫ್ ಆನ್ ಅವರಲ್ಲಿ ನಾವು ಕುನ್ನೂರ್ಗೆ ಹೋಗೋಕ್ಕಾಗತ್ತಾ, ಬಿಕಾಸ್ 4 o'clockಗೆ ಟ್ರೈನ್ ಬೋರ್ಡ್ ಮಾಡಬೇಕಂತ. ಅವರು ಚಾನ್ಸೇ ಇಲ್ಲ, ಮಿನಿಮಮ್ 40 ಮಿನಿಟ್ಸ್ ನಿಮಗೆ ಬೇಕೇ ಬೇಕು ಅಂದರು. ಸೊ ಹಾಗಾಗಿ ಮತ್ತೆ ರೈಲ್ವೆ ಸ್ಟೇಷನ್ಗೆ ಬಂದು ಅದೇ ಟ್ರೈನು ಊಟಿಯಿಂದ ಕುನ್ನೂರ್ಗೆ 5:30ಗೆ ಹೊರಡುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ಈಗ 5:30ಗೆ ಅದೇ ಟ್ರೈನ್ನ ಬುಕ್ ಮಾಡಿಕೊಂಡು ಟಿಕೆಟ್ಸ್ ತೊಗೊಂಡಿದ್ದೀವಿ. ಪರ್ ಪರ್ಸನ್ ನಮಗೆ ಆಗಿದ್ದು 290 ರುಪೀಸು. ಆ್ಯಂಡ್ ಇದರ ಕಿಲೋಮೀಟರ್ಸ್ ಇದೇನು ಕವರ್ ಮಾಡುತ್ತೆ, ಇಟ್ ಇಸ್ ಜಸ್ಟ್ 19 ಕಿಲೋಮೀಟರ್ಸ್ಗೆ 290 ರುಪೀಸು. ಏನಕ್ಕೆ ಇಷ್ಟೊಂದು ನನಗೆ ಸ್ವಲ್ಪ ಪ್ರೈಸಸ್ ಜಾಸ್ತಿ ಅನ್ನಿಸ್ತು, ಬಟ್ ಇದರ ಒಂದು ಇಂಪಾರ್ಟೆನ್ಸು ಏನು ಅಂತ ನೋಡಿದಾಗ ಇದು ಯುನೆಸ್ಕೋ ಇಂದ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಮೆನ್ಷನ್ ಆಗಿ ಹೇಳಿದ್ದಾರೆ. ಅದರ ಜೊತೆಗೆ ಇಟ್ ಈಸ್ ನೌ ಕಾಲ್ಡ್ ಆಸ್ ಊಟಿ ಟಾಯ್ ಟ್ರೈನ್ ಅಂತ. ಹಾಗಾಗಿ ಇವಾಗ ಊಟಿ ಟಾಯ್ ಟ್ರೈನಲ್ಲಿ ಹೋಗೋಣ, ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡ್ಬಂದು ನಿಮಗೆ ನನ್ನ ಫೀಡ್ಬ್ಯಾಕ್ನ, ನನ್ನ ಒಪಿನಿಯನ್ನ ಕೊಡ್ತೀನಿ. ಹಾಗೆಯೇ ನೀವಿನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಮರೀತಾನೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇವಾಗ ನೀವು ನೋಡ್ತಾ ಇರುವಂಥ ರೈಲ್ವೆ ಸ್ಟೇಷನ್ ಬಂದು ನೀಲಗಿರಿ ಮೌಂಟೇನ್ ರೈಲ್ವೆ ಸ್ಟೇಷನ್. ಈ ಸ್ಟೇಷನ್ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ ಎಷ್ಟು ಹಳೆ ಕಾಲದ್ದು ಅಂತ. ಈ ಒಂದು ಸ್ಟೇಷನ್ ಬಿಲ್ಡ್ ಆಗಿದ್ದು ಆ್ಯಕ್ಚುಲಿ 1908ನೇ ಇಸ್ವಿನಲ್ಲಿ. ಇನ್ನು ಈ ಟ್ರೈನ್ನ ರೂಟ್ ಬಗ್ಗೆ ಮಾತಾಡ್ತಾಯಿದ್ರೆ, ನಾನು ಆಲ್ರೆಡಿ ಹೇಳ್ದಂಗೆ ಈ ಟ್ರೈನ್ ಊಟಿಯಿಂದ ಕುನ್ನೂರ್ಗೆ ಹೋಗುತ್ತೆ ಆ್ಯಂಡ್ ಟೋಟಲ್ ಡಿಸ್ಟೆನ್ಸ್ ಕವರ್ ಮಾಡೋದು ಬಂದು 19 ಕಿಲೋಮೀಟರ್ಸ್ನ ಕವರ್ ಮಾಡುತ್ತೆ. ಸೊ ಈ ಒಂದು ರೂಟ್ ಏನಿದೆ, ಒಂದು ಬ್ಯೂಟಿಫುಲ್ ಆಗಿರುವಂಥ ಸಿನಿಕ್ ರೂಟ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬಿಕಾಸ್ ಈ ರೂಟಲ್ಲಿ ನಮಗೆ ಸಾಕಷ್ಟು ಟನಲ್ಸ್ಗಳು ಸಿಗುತ್ತೆ ಆ್ಯಂಡ್ ಮೋರ್ ದ್ಯಾನ್ 200 ಕರ್ವ್ಸ್ ನಾವು ಈ ಒಂದು ರೂಟಲ್ಲಿ ನೋಡ್ಬೋದು. ಇದ್ರ ಜೊತೆಗೆ ನಾವು ಆನ್ ದ ವೇ ಸಾಕಷ್ಟು ಒಂದು ಬ್ರಿಟಿಷ್ ಕಾಲದ ಫೇಮಸ್ ರೈಲ್ವೆ ಸ್ಟೇಷನ್ಸ್ ಅಂತ ಏನು ಹೇಳ್ತೀವಿ ಅದನ್ನು ಕೂಡ ಇಲ್ಲಿ ನೋಡ್ಬೋದು. ಒಂದು ವೆಲ್ಲಿಂಗ್ಟನ್ ಅಂತ, ಹಾಗೆಯೇ ಲವ್ಡೇಲ್ ಅಂತ. ಪ್ರತಿಯೊಂದು ಸ್ಟೇಷನಲ್ಲಿ ನಮಗೆ ಒಂದು 2 ಮಿನಿಟ್ಸ್ ಆದರೂ ಟೈಮ್ ಕೊಡ್ತಾರೆ. ಬಿಕಾಸ್ ನೀವು ಸಾಕಷ್ಟು ಕಡೆ ನೋಡಿರ್ಬೋದು ಈ ಒಂದು ಸ್ಟೇಷನ್ಸಲ್ಲಿ ಎಷ್ಟೊಂದು ಫಿಲಮ್ಸ್ ಶೂಟ್ ಕೂಡ ಆಗಿದೆ. ಹಾಗೆ ನಿಮ್ಮ ಲಕ್ ಕೂಡ ಏನಾದರೂ ಚೆನ್ನಾಗಿದ್ದರೆ ಈ ಜರ್ನಿ ಮಧ್ಯೆ ನೀವು ಕೆಲವೊಂದು ಪ್ರಾಣಿಗಳನ್ನ ನೋಡೋ ಅವಕಾಶ ಕೂಡ ಸಿಗುತ್ತೆ. ಬಿಕಾಸ್ ಅಲ್ಲಿ ಹೇಳ್ತಾ ಇದ್ರು ಇಲ್ಲಿ ಆನೆಗಳನ್ನ ಕೂಡ ನೀವು ನೋಡ್ಬೋದು, ಬೈಸನ್ ಕಾಣಿಸುತ್ತೆ ಅಂತ. ಬಟ್ ಫಾರ್ ಆರ್ ಲಕ್ ನಮಗೆ ಬೈಸನ್ ಕಾಣಿಸ್ತು, ಬಟ್ ಅನ್ಫಾರ್ಚುನೇಟ್ಲಿ ಈ ಒಂದು ವಿಡಿಯೋದಲ್ಲಿ ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಬಟ್ ನಿಮ್ಗೆ ಲಕ್ ಇದ್ದರೆ ನಿಮಗೂ ಈ ಥರ ಅನಿಮಲ್ಸ್ ಕಾಣಿಸೋವಂಥ ಸಾಧ್ಯತೆ ಇದೆ. ಇನ್ನು ನೀವು ಟೈಮಿಂಗ್ಸ್ ಅಂತ ನೋಡೋದಾದರೆ, ಕುನ್ನೂರಿಂದ ಊಟಿಗೆ ನೀವು ಬರ್ತಿದ್ದೀರಾ ಅಂತಂದರೆ ಕುನ್ನೂರಿಂದ ನಿಮಗೆ ಫಸ್ಟ್ ಟ್ರೈನ್ ಸ್ಟಾರ್ಟ್ ಆಗೋದು 7:45 AM. ಇದಾದಮೇಲಿಂದ 10:40ಕ್ಕೆ 10:40 AM ಒಂದಿದೆ. ಅದಾದಮೇಲೆ ಮಧ್ಯಾಹ್ನ 12:35ಗೆ ಒಂದು ಟ್ರೈನ್ ಇದೆ, ಅದು ಕುನ್ನೂರಿಂದ ಊಟಿಗೆ. ಅಕಸ್ಮಾತು ನೀವು ಊಟಿಯಿಂದ ಕುನ್ನೂರ್ಗೆ ಹೋಗ್ತಿದ್ದೀರಾ ಅಂತಂದರೆ ನಿಮಗೆ ಬೆಳಗ್ಗೆ 9:15ಗಿದೆ, ಅದು ಬಿಟ್ಟರೆ 12:15, ಇಲ್ಲ ಅಂತಂದರೆ ಸಂಜೆ 4 ಗಂಟೆಗಿದೆ. ಈ ಟೈಮಿಂಗ್ಸ್ ಎಲ್ಲ ಏನಿರುತ್ತೆ ಪ್ರಾಬಬ್ಲಿ ವೇರಿ ಆಗ್ತಿರ್ಬೋದು. ನೀವು ಒಂದು ಸಲ ಚೆಕ್ ಮಾಡಿಕೊಂಡು ವೆಬ್ಸೈಟಲ್ಲಿ ಆಮೇಲೆ ಬುಕ್ ಮಾಡ್ಕೊಳ್ಳೋದು ಒಳ್ಳೆಯದು. ಟಿಕೆಟ್ಸ್ ವಿಷಯ ಅಂತ ಬಂದಾಗ ನಿಮಗೆ ಇಲ್ಲಿ 2 ಆಪ್ಷನ್ಸ್ ಇದೆ. ಒಂದು ಫಸ್ಟ್ ಕ್ಲಾಸು, ಇನ್ನೊಂದು ಸೆಕೆಂಡ್ ಕ್ಲಾಸು. ಫಸ್ಟ್ ಕ್ಲಾಸಲ್ಲಿ ನಮಗೆ ಕುಷನ್ ಸೀಟ್ಸ್ ಸಿಗುತ್ತೆ ಆ್ಯಂಡ್ ಕಂಫರ್ಟಬಲ್ ಆಗಿ ನಾವು ಜರ್ನಿ ಮಾಡ್ಬೋದು. ಅದ್ರ ಜೊತೆಗೆ ಒಂಥರ ಕ್ಲೋಸ್ ಎನ್ವೈರ್ನಮೆಂಟ್, ಡೋರ್ಸ್ ಎಲ್ಲ ಇರುತ್ತೆ. ಬಟ್ ಅದೇ ನೀವು ಸೆಕೆಂಡ್ ಕ್ಲಾಸಲ್ಲಿ ಸೀಟ್ಸ್ ಏನಾದರೂ ಬುಕ್ ಮಾಡಿಕೊಂಡ್ರೆ ಅದು ನಿಮಗೆ ಬೇಸಿಕ್ ಸೀಟ್ಸ್ ಥರ ಇರುತ್ತೆ. ಸೊ ನಾನು ನೋಡಿರೋ ಪ್ರಕಾರ ಮೆಜಾರಿಟಿ ಎಲ್ಲ ಫಸ್ಟ್ ಕ್ಲಾಸ್ನೇ ಪ್ರಿಫರ್ ಮಾಡ್ತಾರೆ. ಇನ್ನು ಪ್ರೈಸಸ್ ಅಂತ ಬಂದಾಗ ನಾನು ಆಲ್ರೆಡಿ ಸ್ಟಾರ್ಟಿಂಗ್ ಇಂಟ್ರೋನಲ್ಲೇ ಹೇಳಿದೆ, ನಮಗೆ ಊಟಿಯಿಂದ ಕುನ್ನೂರು 290 ರುಪೀಸ್ ಬಿತ್ತು. ಅದು ನಾವು ಹೋಗಿ ಕೌಂಟರಲ್ಲಿ ಟಿಕೆಟ್ಸ್ನ ತೊಗೊಂಡ್ವಿ. ನಿಮ್ಗೆ ಆ ಆಪ್ಷನ್ನು ಇದೆ. ಇಲ್ಲ ಅಂತಂದರೆ ನೀವು ವೆಬ್ಸೈಟ್ ಮುಖಾಂತರ ಕೂಡ ಆನ್ಲೈನಲ್ಲಿ ಬುಕ್ ಮಾಡ್ಕೊಬೋದು, ಅದು IRCTC ವೆಬ್ಸೈಟಿಂದ. ಊಟಿ ಟಾಯ್ ಟ್ರೈನ್ ಎಕ್ಸ್ಪೀರಿಯನ್ಸ್ ಮಾಡಿ ಇವಾಗ ನಮ್ಮ ಸ್ಟೇಗೆ ಬಂದ್ವಿ. ನನಗೆ ಅನಿಸಿದ್ದ ಪ್ರಕಾರ ಇದು ಸ್ವಲ್ಪ ಹೇಗೆ ಹೇಳೋದು, ಮೂವೀಸಲ್ಲಿ ಒನ್ ಟೈಮ್ ವಾಚ್ ಅಂತ ಹೇಗೆ ಹೇಳ್ತಾರೆ, ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ಹೋಗ್ತಾ 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 ಬೋರ್ ಹೊಡೆದೋಗುತ್ತೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನಗನ್ಸೋದು ಪ್ರಾಬ್ಲಿ ನಿಮ್ಗೆ ಯಾರಿಗಾದ್ರೂ ಹೋಗಿದ್ರೆ ನಿಮಗೆ ಡಿಫ್ರೆಂಟಾಗಿ ಏನಾದರೂ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಖಂಡಿತವಾಗ್ಲೂ ನೀವು ಶೇರ್ ಮಾಡ್ಕೋಬೋದು. ಬಟ್ ನನಗನ್ಸಿದ ಪ್ರಕಾರ ಒನ್ ಟೈಮ್ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಆರಾಮಾಗಿ, ಚೆನ್ನಾಗಿ ಅನಿಸುತ್ತೆ.
ಅಂಡ್ ಹೆರಿಟೇಜ್ ಕೈಂಡ್ ಆಫ್ ಲುಕ್ ಸಿಗುತ್ತೆ ನಮಗೆ. ಇವಾಗ ನಾರ್ಮಲ್ ಆಗಿ ಟ್ರೈನಲ್ಲಿ ನೋಡೋ ತರ ಬೋಗಿಗಳೆಲ್ಲ ಇಲ್ಲ, ಇಲ್ಲೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಸೊ ಯಾ, ಆ ಥರ ಅಂತ ನೋಡಕ್ ಹೋದ್ರೆ ಒನ್ ಟೈಮ್ ಎಕ್ಸ್ಪೀರಿಯನ್ಸ್ ನೀವು ಖಂಡಿತ ಮಾಡ್ಬೋದು. ಸೊ ದಟ್ಸ್ ವಾಟ್ ಐ ಫೆಲ್ಟ್ ಅಂತ ಹೇಳ್ತಾ ಇಲ್ಲಿಗೆ ನಮ್ಮ ಊಟಿ ಟಾಯ್ ಟ್ರೈನ್ ಜರ್ನಿ ವಿಡಿಯೋ ಮುಗಿಸ್ತಾ ಇದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕೀಪ್ ಮೆಸ್ಸಿಂಗ್ ಮೀ, ಬ್ಲೆಸ್ಸಿಂಗ್ ಮೀ. ಜಾಸ್ತಿ ಪ್ರೀತಿ ಮಾಡ್ತಾ ಇರಿ. ಹೋಗಿ ಬರ್ತೀನಿ. ನಮಸ್ಕಾರ.